ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಜಗತ್ತಿನಲ್ಲಿ ಎರಡು ವಸ್ತುಗಳು, ಒಂದು ಜಡವಾದ ವಸ್ತು, ಇನ್ನೊಂದು ಅಜಡ ಅಥವಾ ಚೈತನ್ಯ ವಸ್ತು. ವಸ್ತು ಅಂದರೆ ಯಾವುದು ಅದು ವಸ್ತು. ನಾವೇನು ಕಣ್ಣಿನಿಂದ ನೋಡ್ತೇವೆ ಇದೆಲ್ಲವೂ ಜಡವಾಗಿ ಅದ. ಅದರ ಅರ್ಥ ಈಗ ಟೇಬಲ್ ಅದ, ಇದು ಜಡ ಅಂದರೆ ಇದರಲ್ಲಿ ಜ್ಞಾನ ಇಲ್ಲ, ಜ್ಞಾನದ ಅಂಶ ಅಲ್ಲಿ ಇಲ್ಲ. ಈ ಟೇಬಲನ್ನು ನೋಡುವ ಮನುಷ್ಯದಾನಲ್ಲ, ಅವನಲ್ಲಿ ಜ್ಞಾನದ ಅಂಶ ಅದ. ಆದ್ದರಿಂದ ಅವನಿಗೆ ಚೇತನ ಅಂತ ಕರೀತೇವೆ. ಅದು ಚೇತನ ವಸ್ತು ಅವನಲ್ಲಿರೋದು. ಇದು ಜಡ ವಸ್ತು. ಇದಕ್ಕೆ ತಾನು ಇದ್ದೇನೆ ಅನ್ನುವ ಭಾನ ಇಲ್ಲ. ಆದರೆ ಮನುಷ್ಯನಿಗೆ ತಾನು ಇದ್ದೇನೆ ಅನ್ನುವ ಭಾನ ಅದ. ಈಗ ಜಗತ್ತನ್ನು ನೋಡ್ತೇವೆ, ನೋಡಾಮದಾನಲ್ಲ, ಅವ ಚೇತನ. ನೋಡಿಸಿಕೊಳ್ಳುವಂತಹ ಜಗತ್ತದ ಅಲ್ಲ, ಇದು ಅಚೇತನ. ಇಷ್ಟೆಲ್ಲ ವಿಶಾಲವಾದ ವಿಶ್ವ, ಆದರೆ ಅದೆಲ್ಲವೂ ಜಡವಾಗಿದೆ. ಒಂದು ದೀಪ ಉರಿತಾ ಇದ್ರೆ ಆ ದೀಪಕ್ಕೆ ಗೊತ್ತಿಲ್ಲ ತಾನು ದೀಪ, ತನ್ನ ಪ್ರಕಾಶದೊಳಗೆ ಎಲ್ಲ ವಸ್ತುಗಳು ಕಾಣಿಸ್ತಾವ ಅನ್ನೋದು ಆ ದೀಪಕ್ಕೆ ಗೊತ್ತಾಗೋದಿಲ್ಲ. ಆ ದೀಪದ ಬೆಳಕಿನಾಗ ನೋಡ್ತಾ ಇರುವಂಥ ವ್ಯಕ್ತಿ ಅದಾನಲ್ಲ, ಆತ ವಸ್ತುಗಳನ್ನೆಲ್ಲ ನೋಡ್ತಾನೆ. ದೀಪದ ಬೆಳಕ ಎಲ್ಲ ಕಡೆ ಹರಿಯುತ್ತದೆ. ಆ ಪ್ರಕಾಶದೊಳಗೆ ನಾವು ವಸ್ತುಗಳನ್ನು ನೋಡ್ತೇವೆ. ನೋಡೋ ನಾವು ಅದೇವಲ್ಲ, ನಮಗೆ ಗೊತ್ತದ ನಾವು ನೋಡುತ್ತೇವೆ, ನಾವು ನೋಡುವವರು. ಈ ವಸ್ತುಗಳು ನೋಡಿಸಿಕೊಳ್ಳುವಂಥವು. ಇದು ವ್ಯತ್ಯಾಸ. The seer is different from the seen. ಇದೇನದ ಅಲ್ಲ ದೃಶ್ಯ ಜಗತ್ತ, ಇದು ದೃಶ್ಯ. ಇದನ್ನು ನೋಡಾಮ ದೃಷ್ಟ. ಎರಡು ವಸ್ತುಗಳು ಈ ಜಗತ್ತಿನಲ್ಲಿ ಅದ. ನಾವು ಬದುಕಬೇಕಾಗಿತ್ತು ಅಂದರೆ ಚೆಂದಾಗಿ ಈ ಎರಡರ ಜ್ಞಾನ ಇರಬೇಕು. ಈ ಎರಡೂ ವಸ್ತುಗಳ ಜ್ಞಾನ ಬೇಕು. ಬರೀ ಜಗತ್ತಿನ ಜ್ಞಾನದಿಂದಲೂ ಪರಮ ಶಾಂತಿ ದೊರೆತೀತು ಅಂತ ಅಲ್ಲ, ಬರೀ ಚೇತನದ ಜ್ಞಾನದಿಂದಲೂ ಬದುಕು ಶ್ರೀಮಂತವಾದೀತು ಅಂತ ಅಲ್ಲ. ಎರಡರ ಮಿಶ್ರಣ. ಇದು ಹೂವ ಅಂತ ನಾನು ತಿಳಿದುಕೊಂಡ್ರೆ ಆವಾಗ ನನಗೆ ಆ ತಿಳುವಳಿಕೆಯಿಂದ, ಆ ಜ್ಞಾನದಿಂದ ಒಂದು ಥರದ ಸಂತೋಷ ಆಗ್ತದೆ. ಹೂವನೇ ಇಲ್ಲ ಆಯಿತು ಅಂದರೆ, ಹೂವಿನ ಜ್ಞಾನ ಇಲ್ಲ ಆದರೆ ಸಂತೋಷ ಎಲ್ಲಿ ಆಗ್ತದೆ? ಹೂವ ಸುಂದರದ, ಇದರ ಜ್ಞಾನ ಇಲ್ಲದೆ ಇದ್ದರೆ, ಮನುಷ್ಯನಲ್ಲಿ ಜ್ಞಾನ ಇದ್ರೆ ಏನಾಯಿತು? ಸಂತೋಷ ಆಗೋದು ಬಹಳ ಕಷ್ಟ. ಅದಕ್ಕೆ ಹೂವಿನ ಜ್ಞಾನ ಬೇಕು ಮತ್ತು ತಾನು ಯಾರು ಅನ್ನೋದು ಗೊತ್ತಿರಬೇಕು. ತಾನು ಹೂವನ್ನು ನೋಡುವವ. ಈ ಎರಡು ಜ್ಞಾನ ಇತ್ತು ಅಂದರೆ
ಹೂವನ್ನು ನೋಡುವವನೇ ಬೇರೆ, ಹೂವೇ ಬೇರೆ. ಹೂವ ಬಾಡಿ ಹೋಗಬಹುದು, ನೋಡಾವು ಬಾಡೋದಿಲ್ಲ. ಹೂಗಳು ಹೊರಗೆ, ನೋಡುವವ ಬೇರೆ. ಎರಡರ ಸರಿಯಾದ ಜ್ಞಾನ ಆಯಿತು ಅಂದರೆ ಚೆನ್ನಾಗಿ ನಾವು ಬದುಕಬಲ್ಲೆವಿ ಜಗತ್ತಿನಲ್ಲಿ. ಅಷ್ಟೇ ಅಲ್ಲ, ಯಾವ ಶಾಂತಿಗೆ ಪರಮ ಶಾಂತಿ ಅಂತ ಕರೀತಾರೆ ಅಂಥ ಶಾಂತಿಯನ್ನು ಪಡೆಯಬಲ್ಲೆವಿ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಇಲ್ಲವೇನು? ಪರಾಂ ಶಾಂತಿಂ, ಅತ್ಯಂತ ಶ್ರೇಷ್ಠವಾದ ಶಾಂತಿ, ಅತ್ಯಂತ ಉನ್ನತವಾದಂಥ ಶಾಂತಿಯನ್ನು ಮನುಷ್ಯ ಪಡಿಬೇಕಾಗಿತ್ತು ಅಂದರೆ ಆತನಿಗೆ ಎರಡರ ಜ್ಞಾನ ಬೇಕು. ಈಗ ನಮ್ಮೊಳಗೆ ಶರೀರ ಅದ, ಇದು ಜಡ. ಈ ಕೈಗೆ ಏನು ಹಿಡಿಬೇಕು ಬಿಡಬೇಕು ಗೊತ್ತಿಲ್ಲ. ಕೈಗೆ ತಾನು ಕೈ ಅಂತೂ ಗೊತ್ತಿಲ್ಲ. ಕೈ ಯಾರ್ದೋ ಅಂಥ ನಮಗ ಇವು ಏನು ಅಂತ ಗೊತ್ತಿದೆ. ಆದ್ದರಿಂದ ಇವುಗಳನ್ನು ನಾವು ಚೆನ್ನಾಗಿ ಬಳಸ್ತೇವೆ. ಇದರ ಜ್ಞಾನ ಇದ್ದರೆ ಇದು ಏನು ಮಾಡ್ತದೆ, ಯಾವುದು ಇದು ಏನೇನು ಗುಣಗಳದಾವ ಇದರಲ್ಲೇ, ಇದರ ಸ್ಪಷ್ಟ ಜ್ಞಾನ ಇತ್ತು ಅಂದರೆ ಈ ಕೈಗಳನ್ನು ಬಳಸಿ ಆನಂದವನ್ನು ಅನುಭವಿಸಬಲ್ಲೆವಿ. ಒಬ್ಬ ಮನುಷ್ಯ ಶಿಲ್ಪಿ, ಒಬ್ಬ ಪೇಂಟರ್ ಎಷ್ಟು ಸುಂದರವಾದಂಥ ಚಿತ್ರಗಳನ್ನು ಬರಿತಾನೆ. ಒಬ್ಬ ಶಿಲ್ಪಿ ಮೂರ್ತಿಗಳನ್ನು ಕೆತ್ತಾನೆ. ಎಂಥ ಅದ್ಭುತವಾದ ಮೂರ್ತಿಗಳು. ಆ ಸಾಮರ್ಥ್ಯ ಕೈಯೊಳಗದ ಅಂತ ಅವನಿಗೆ ಗೊತ್ತದ. ಆದ್ದರಿಂದ ಕೆತ್ತಾನೆ. ಒಂದು ವೇಳೆ ಇದರ ಜ್ಞಾನ ಅವನಿಗೆ ಇಲ್ಲದೆ ಇದ್ದರೆ ಮೂರ್ತಿಗಳನ್ನು ನಿರ್ಮಾಣ ಮಾಡಲಿಕ್ಕಾಗೋದಿಲ್ಲ, ಸುಂದರವಾದ ಚಿತ್ರಗಳನ್ನು ಬರೀಲಿಕ್ಕಾಗೋದಿಲ್ಲ. ಅವು ಬರೆಯದೇ ಇದ್ದರೆ, ಕೆತ್ತದೇ ಇದ್ದರೆ ಅಂಥದೊಂದು ನಿರ್ಮಾಣ ಸೃಷ್ಟಿ ಆಗೋದೇ ಇಲ್ಲ. ಅದರಿಂದ ಉಂಟಾಗುವ ಸಂತೋಷ ನಮಗೆ ದೊರೆಯೋದಿಲ್ಲ. ಆದ್ದರಿಂದ ವಸ್ತುಗಳ ಜ್ಞಾನ ಸ್ಪಷ್ಟವಾಗಿ ನಮಗಿರಬೇಕು ಮತ್ತು ನಮ್ಮ ಜ್ಞಾನವೂ ನಮಗಿರಬೇಕು. ವಸ್ತುಗಳು ಏನದಾವ, ಹೇಗದಾವ, ಅವುಗಳಿಂದ ನಮಗೇನು ಆಗ್ತದೆ, ಏನು ಆಗುವುದಿಲ್ಲ, ಎಷ್ಟು ಸ್ಪಷ್ಟ ತಿಳುವಳಿಕೆ ಬೇಕಲ್ಲ ಹೇಳಿ. ಹಾಗಿತ್ತು ಅಂದರೆ ಜಗತ್ತಿನ ವಸ್ತುಗಳನ್ನು ನಾವು ಚೆನ್ನಾಗಿ ಬಳಸಬಲ್ಲೆವಿ. ಇಲ್ಲದೇ ಇದ್ದರೆ ನಮ್ಮ ಜೀವನವನ್ನು ಕೆಡಿಸ್ಕೋತೇವಿ. ಎದಕ್ಕಿರೋದು ಇವೆಲ್ಲ? ಈ ಮಣ್ಣ ಇರೋದು ಎದಕ್ಕೆ? ಮಣ್ಣಿನಲ್ಲಿ ಅದ್ಭುತವಾದ ಶಕ್ತಿ ಅದ ಅನ್ನೋದು ತಿಳ್ಕೋಬೇಕು. ನೆಲದ ಮರೆಯ ನಿಧಾನ, ಫಲದ ಮರೆಯ ರುಚಿಯಂತೆ, ಅಲ್ಲೇನು ಶಿಲೆಯ ಮರೆಯ ಹೇಮ, ಏನೇನೋ ಹೇಳಿದರಲ್ಲ ಶರಣರು. ಇದರಾಗ ಅದ ನೆಲದ ಮರೆಯ ನಿಧಾನ. ಇದೇ ಮಣ್ಣಿನೊಳಗೆ ಎಂಥ ಅದ್ಭುತ ಸಂಪತ್ತ ತುಂಬಿದೆ. ಸಂಪತ್ತು ಇಲ್ಲಿರೋದು ಮಣ್ಣಿನೊಳಗೆ. ಆದರೆ ಗೊತ್ತಿತ್ತು ಅಂದರೆ ನಾವು ಸಿರಿವಂತರು, ಗೊತ್ತಿಲ್ಲದೆ ಇದ್ದರೆ ನಾವು ಬಡವರು. ಅಂದರೆ ಸಿರಿವಂತಿಕೆ ಬಡತನ ಜ್ಞಾನದ ಮೇಲೆ ನಿಂತದೆ. ತಿಳಿದರೆ ಶ್ರೀಮಂತರು, ತಿಳಿದಿದ್ರೆ ಬಡವರು.
ಶರೀರದ ಮಹತ್ವ ಗೊತ್ತಾತೋ ನಾವು ಸಿರಿವಂತರು. ಕೈ ಮಹತ್ವ, ಕಾಲಿನ ಮಹತ್ವ, ಮೈ ಮಹತ್ವ, ಎಷ್ಟು ಅದ್ಭುತ ಶರೀರ ಇದು. ಇದರ ಮಹತ್ವ ಗೊತ್ತಾತಂದ್ರೆ ನಾವು ಯಾರೂ ಬಡವರಲ್ಲ. ಎಷ್ಟು ಉಂಗುರ ಹಾಕ್ತೇವಿ ಮಹತ್ವದ್ದಲ್ಲ, ಬೆರಳು ಎಷ್ಟು ಚಲೋ ಅದಾವ ಅವುಗಳನ್ನು ಬಳಸ್ತೇವಲ್ಲ ಅದು ಮಹತ್ವದ್ದು. ಹೌದಲ್ಲ ಹೇಳಿ? ಇವು ಇರೋದು ಅದಕ್ಕೆ ಏನರೇ ಹಾಕಾಕಲ್ಲ, ಇವು ಇರೋದು ಕೆಲಸ ಮಾಡಾಕ. 10 ಬೆರಳ ಇರೋದು ಕೆಲಸ ಮಾಡಾಕ. ಇವುಗಳನ್ನು ಬಳಸಿದರೆ ಜಗತ್ತನ್ನ ನಾವು ಅನುಭವಿಸಬಲ್ಲೆವಿ, ಜಗತ್ತಿನ ಸಂಪತ್ತನ್ನೆಲ್ಲ ಅನುಭವಿಸಬಲ್ಲೆವಿ. ಅಷ್ಟು ಸಾಮರ್ಥ್ಯ ಇದರಲ್ಲೇ. ಅದಕ್ಕೆ ಜಗತ್ತನ್ನು ಸರಿಯಾಗಿ ತಿಳ್ಕೋಬೇಕು. ಇದು ಜ್ಞಾನ. ಏನೋ ಒಂದು ಕಥೆ ಹೇಳ್ತಿರ್ತಾರೆ. ಇಂಥದೇ ಒಂದು ಊರ, ಆ ಊರಲ್ಲಿ ಒಬ್ಬ ಭಿಕ್ಷುಕ ಇದ್ದ. ಭಿಕ್ಷೆ ಬೇಡ್ತಿದ್ದ. ಒಂದು ಸಲ ಅವನಿಗೆ ಸಾಕು ಸಾಕು ಅನಿಸ್ತು. ಇದೇನು ಭಿಕ್ಷಾ? ಒಬ್ಬ ಅಲ್ಲಿ ಯೋಗಿ ಬಂದಿದ್ದ ಆ ಊರಿಗೆ. ಆತನ ಹತ್ತಿರ ಈ ಭಿಕ್ಷುಕ ಹೋದ. ಯೋಗಿಗೆ ವಂದಿಸಿದ, ಪ್ರಾರ್ಥನಾ ಮಾಡಿದ. ಗುರುಗಳೇ, ಏನು ಭಿಕ್ಷಾ ಬೇಡೋದರಲ್ಲಿ ಏನು ಅರ್ಥದ? ನನಗೆ ಮನೆ ಇಲ್ಲ, ನನಗೆ ಹೊಲ ಇಲ್ಲ, ಒಂದಿಷ್ಟ ಏನಾದರೂ ತಾವು ಕರುಣಿಸಬೇಕು, ನಾನು ಆನಂದವಾಗಿರಬೇಕು. ಆವಾಗ ಅವರು ಯೋಗಿಗಳು ಒಂದು ಬಟ್ಟಲ ಕೊಟ್ಟರು. ಒಂದು ಬಟ್ಲದು, ಅದು ಸಾಮಾನ್ಯ ಬಟ್ಲಲ್ಲ, ಪುರುಷ ಬಟ್ಟಲ. ಪುರುಷ ಬಟ್ಟಲ ಅಂದ್ರೆ ಯಾವುದ ಈಗ ಮುಟ್ಟಿಸ್ದೇವಿ ಅಂದ್ರೆ ಕಬ್ಬಿಣಕ್ಕೆ ಕಬ್ಬಿಣನೇ ಬಂಗಾರ ಆಗಬೇಕು ಅಂಥದ್ದೊಂದು ಬಟ್ಲ ಕೊಟ್ರು. ಆದರೆ ಅವನಿಗೆ ಅದು ಗೊತ್ತಿಲ್ಲ. ಆ ಬಟ್ಲ ತಗೊಂಡ ಗುರುಗಳು ಹೇಳಿದರು, ಇದು ನಿನ್ನನ್ನು ಶ್ರೀಮಂತ ಮಾಡ್ತದೆ, ಹೋಗುವಂತ ಹೇಳಿದರು. ಅದನ್ನ ಹಿಡ್ಕೊಂಡು ಮತ್ತೆ ಭಿಕ್ಷಾ ಬೇಡಕ್ಕೆ ಶುರು ಮಾಡ್ದ. ಯಾಕೆ? ಅದರ ಬೆಲೆನೇ ಗೊತ್ತಿಲ್ಲ. ಹೇಳಿ, ಇದು ಭಿಕ್ಷಾ ಪಾತ್ರೆ ಅಲ್ಲ, ಪುರುಷ ಪಾತ್ರೆ ಅನ್ನೋದೇ ಗೊತ್ತಿಲ್ಲ. ಸುಮ್ಮನೆ ಹೀಗೆ ಒಂದು ಕಬ್ಬಿಣಕ್ಕೆ ಹೀಗೆ ಮುಟ್ಟಿಸಿದ್ರೆ ಕಬ್ಬಿಣೆಲ್ಲ ಬಂಗಾರ. ಇಷ್ಟು ಸಂಪತ್ತು ನಿರ್ಮಾಣ ಮಾಡುವ ಬಟ್ಲ. ಆದರೆ ಅವನಿಗೆ ಗೊತ್ತಿಲ್ಲ. ವರ್ಷಗಳೇ ಹೋದು. ಮತ್ತ ಯೋಗಿ ಬಂದ ಊರಿಗೆ. ಈ ಭಿಕ್ಷುಕ ಅಷ್ಟೊತ್ತಿಗೆ 70 ಸಮೀಪ ಆಗಿತ್ತು. ಹೋದ, ಗುರುಗಳಿಗೆ ಭೇಟಿಯಾದ. ಅಲ್ಲೋ, ನೀನು ಇನ್ನ ಭಿಕ್ಷಾನೆ ಬೇಡ್ತೀಯಲ್ಲ ಅಂದರು. ಮತ್ತೇನು ಮಾಡಲಿ ಅಂತ. ನೋಡು, ನಿನ್ನ ಕೈಯೊಳಗೆ ಕೊಟ್ಟಿದ್ದದ ಅಲ್ಲ, ಅದು ಅಪ್ರತಿಮ, ಅದು ಅದ್ಭುತ. ನಿನ್ನನ್ನು ಜಗತ್ತಿನ ಶ್ರೇಷ್ಠ ಶ್ರೀಮಂತನನ್ನಾಗಿ ಮಾಡುವ ಸಾಮರ್ಥ್ಯ ಅದರಾಗ. ಅದನ್ನು ಹಿಡ್ಕೊಂಡು ಭಿಕ್ಷಾ ಬೇಡಿದೆಯಲ್ಲ ಅಂದ. ಹೆಂಗಾಗಿರಬೇಡ ಭಿಕ್ಷುಕನಿಗೆ? ಕೈಯೊಳಗೆ ಇಷ್ಟು ದೊಡ್ಡ ಸಂಪತ್ತ ಇಟ್ಟುಕೊಂಡು ಭಿಕ್ಷಾ ಬೇಡ್ತಿದ್ದ. ಭಿಕ್ಷೆ ಬೇಡ್ತಿದ್ದ. ಆಶ್ಚರ್ಯ ಅಲ್ಲ? ಯಾಕೆ? ಗೊತ್ತಿಲ್ಲ ಅಷ್ಟು. ಗೊತ್ತಿದ್ರೆ ಭಿಕ್ಷಾ ಬೇಡ್ತಿರ್ಲಿಲ್ಲ. ಗೊತ್ತಿದ್ರೆ ಮನೆಗೆ ಹೋಗ್ತಿರ್ಲಿಲ್ಲ. ಗೊತ್ತು ಇದ್ರೆ ಮನೆ ಮಾರ ಇಲ್ಲದೆ ಹೀಗೆ ಕಷ್ಟದಲ್ಲಿ ಇರ್ತಿರ್ಲಿಲ್ಲ. ಆದರೆ ಏನು ಮಾಡೋದು? ಜ್ಞಾನ ಇಲ್ಲದಕ್ಕಾಗಿ ಬಡವನಾದ.
ನಮ್ಮದು ಪರಿಸ್ಥಿತಿ ಅದ. ಯಾವಾಗ ಗುರು ಹೇಳ್ದ ಹಿಂಗ, ಅವಾಗ ಭಿಕ್ಷುಕನಿಗೆ ಹೆಂಗಾಗಿರಬೇಡ. ಗುರು ಒಂದು ಕಬ್ಬಿಣ ಹಿಡಿದು ಹಿಂಗೆ ಮುಟ್ಟಿ ತೋರಿಸದ, ಕಬ್ಬಿಣ ಹೊಳ್ಯಾಕ ಶುರುವಾಯ್ತು. ಬಂಗಾರ, ಪರುಷ ಬಂಗಾರ. ಅದನ್ನು ನೋಡಿದ ಭಿಕ್ಷುಕನಿಗೆ ಹೆಂಗಾಗಿರಬೇಡ ಹೇಳಿ. ಗುರು ಕೊಟ್ಟಿದ್ದ 20-30 ವರ್ಷದ ಹಿಂದೆ 30 ವರ್ಷಿನ ಭಿಕ್ಷನೆ ಬೇಡ್ತಾ ಇದ್ದ. ಯಾಕೆ ಹೇಳಿ? ಇಲ್ಲೇನು ಸಂಪತ್ತ ಇರಲಿಲ್ಲೇನು? ಅಪಾರ ಸಂಪತ್ತು. ಆದರೆ ಏನು ಮಾಡೋದು ಗೊತ್ತಿಲ್ಲ, ಹೋಯ್ತು ಅಷ್ಟೇ ಜೀವನ. ಅವಾಗ ನೋಡ್ದ, ಅದೇ ಬಟ್ಲ ಕೈಯಾಗ ಹಿಡ್ದಾನ. ಬಹಳ ತಾಪ ಆಯ್ತು. ಏನು 30 ವರ್ಷ ನನ್ನ ಜೀವನ ಹಾಳು ಮಾಡಿಬಿಟ್ನಿ ಅಂದ. ಎಂಥ ಸಂಪತ್ತು ಅಂದ. ಹಾರ್ಟ್ ಫೇಲ್ ಆಯ್ತು, ಮುಗೀತು. ಬಟ್ಟೆಲ್ಲ ಮತ್ತೆ ಗುರುಗಳ ಹತ್ತರನೇ ಉಳಿತು. ಹೇಳಿ, ಗುರುಗಳೇ ಅಂಥವ್ರು. ಬಟ್ಲ ಇದ್ರೂ ಒಂದು ದಿವಸ ಬಳಸಲಿಲ್ಲ. ಆದ್ರೆ ನಾ ಬಡವ ಅಂತ ತಿಳ್ಕೊಳ್ಳಿಲ್ಲ. ಯಾಕೆ? ಅವ್ರಿಗೊಂದು ಬೇರೆ ಗೊತ್ತಾಗಿತ್ತು, ಅದು ಆತ್ಮವಸ್ತು. ಈ ವಸ್ತು ಗೊತ್ತಾದರೆ ಸಿರಿವಂತ, ಆತ್ಮವಸ್ತು ಗೊತ್ತಾಯಿತು ಅಂದ್ರೆ ಪ್ರಶಾಂತ. ಎರಡು. ಮುದುಕ ಹೋದ. ನಮ್ಮದು ಅದ. ಇದು ಒಂದು ಪರುಷಿದ್ದಂಗದ. ಶರೀರ, ಮನಸ್ಸ, ಬುದ್ಧಿ ಇವೇನದಾವ, ಇವೆಲ್ಲ ಪರುಷ ಇದ್ದಂಗೆ. ಇವುಗಳನ್ನು ಸರಿಯಾಗಿ ಬಳಸಿದರೆ ನಮ್ಮಷ್ಟು ಸಿರಿವಂತರೇ ಯಾರಿಲ್ಲ ಈ ಜಗತ್ತು. ಸರಿಯಾಗಿ ಬಳಸಲಿಕ್ಕೆ ಬರದೇ ಇದ್ರೆ ನಮ್ಮಷ್ಟು ಬಡವರೇ ಯಾರಿಲ್ಲ. ಅದೇ ಭೂಮಿ ಸರಿಯಾಗಿ ಬಳಸಿದರೆ ಸಿರಿವಂತ. ಅದೇ ಭೂಮಿ ಬಳಸಲಿಕ್ಕೆ ಬರದೇ ಇದ್ರೆ ಅತ್ಯಂತ ಬಡವ. ಅತ್ಯಂತ ಬಡವ. ಇಲ್ಲೇನು ಒಬ್ಬೊಬ್ಬ ಚಿತ್ರ ಬರಿತಾನ, ನೋಡಬೇಕು ಎಷ್ಟು ಸುಂದರ ಬರೀತಾರೆ. ಅದರ ಬೆಲೆ ಎಷ್ಟು? ಲಕ್ಷ ಲಕ್ಷ. ಬರೀ ಒಂದಿಷ್ಟು ಬಳಸ್ತಾರೆ ಬಣ್ಣ, ಲಕ್ಷ ಲಕ್ಷ. ಅಂದ್ರೆ ಈ ಕೈಯಲ್ಲಿ ಎಷ್ಟು ಸಾಮರ್ಥ್ಯ ಇರಬೇಡ. ಇದನ್ನು ಅರ್ಥ ಮಾಡಿಕೊಂಡು ಕೈ ಬಳಸಬೇಕು. ಬರೇ ಕೈ ಏನರೇ ಹಿಡ್ಯಾಕಲ್ಲ, ನಿರ್ಮಾಣ ಮಾಡಾಕ. ಇವುಗಳಿಂದ ಸೃಷ್ಟಿ ಮಾಡಬಹುದು, ಸೃಜನ ಮಾಡಬಹುದು, ಅದ್ಭುತ ಕೆಲಸ ಮಾಡಬಹುದು. ಅಷ್ಟು ಸಾಮರ್ಥ್ಯ. ಆದ್ದರಿಂದ ಮನುಷ್ಯನಿಗೆ ಈ ಜ್ಞಾನ ಬಹಳ ಮಹತ್ವದ್ದು. ಏನು ಅದ, ಇದರ ಪರಿಜ್ಞಾನ ಇರಬೇಕು. ಹೇಳಿ, ಎಷ್ಟು ಮಹತ್ವದ ಜ್ಞಾನ ಇದೆ. ಇದು ಮೊದಲನೇದ್ದು. ಇದು ಗೊತ್ತಿತ್ತು ಅಂದ್ರೆ ಬಾಹ್ಯದಲ್ಲಿ ಸಿರಿವಂತನಾಗ್ತಾನ. ಗೊತ್ತ ಇಲ್ಲ ಆದರೆ ಇಡೀ ಜೀವನ ಎಲ್ಲ ಬಡವನಾಗಿ ಬದುಕಬೇಕಾಗ್ತದೆ. ಇದು ಜ್ಞಾನ. ಆ ಬಳಿಕ ಎರಡನೇದ್ದು, ನಮ್ಮ ಜ್ಞಾನ ನಮಗಿರಬೇಕು. ನಾನು ಅಂತದಲ್ಲ, ಇದು ಏನು, ಅದರ ಸರಿಯಾದ ತಿಳುವಳಿಕೆ ನಮಗೆ ಬೇಕಲ್ಲ. ನಾವು ಕಪ್ಪೋ ಕೆಂಪೋ, ಸಣ್ಣವರೋ ದೊಡ್ಡವರೋ, ಸಿರಿವಂತರೋ ಬಡವರೋ, ಏನು ನಾವು ಹೇಳಿ. ನಾನು ಅಂತದಲ್ಲ, ಒಳಗೆ
ಅದು ಪ್ರಜ್ಞಾತತ್ವ, ಅದು ಅರಿವಿನ ವಸ್ತು. ಅದು 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 ನಾವು. ತಿಳುವಳಿಕೆ ಅದಲ್ಲ, ಜ್ಞಾನದ ಬೆಳಕದಲ್ಲ, ಒಂದು ಬಗೆಯ ಜ್ಞಾನದ ಪ್ರಕಾಶದಲ್ಲ, ಅದೇ ನಾವು. ನಾನು ಇದ್ದೇನೆ, ಇದು ಜ್ಞಾನ. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.